ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಚಕ್ಲಿ ತುಂಬ ಈಸಿಯಾಗಿ ಮಾಡ್ಬೋದು. 1 ಬೌಲ್ ಉದ್ದಿನಬೇಳೆ ತೊಗೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಅದನ್ನ ಪೌಡ್ರ್ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ತುಂಬ ಈಸಿಯಾಗಿ ಮಾಡ್ಬೋದು. ಮತ್ತು 1 ಬೌಲ್ ಕಡಲೆ ಅದನ್ನೂ ಪುಡಿ ಮಾಡ್ಕೊಳ್ಳಿ. ಇದು ದಿಢೀರಂತ ಸ್ನ್ಯಾಕ್ಸ್ ತಿನ್ನಬೇಕು ಅನ್ಸ್ದಾಗ ಮಾಡ್ಕೋಬೋದು. ಮತ್ತು 3 ಬೌಲ್ ಅಕ್ಕಿ ಹಸಿಟ್ಟನ್ನ ಸ್ವಲ್ಪ ಬೆಚ್ಚಗೆ ಬಾಣಲಿನಲ್ಲಿ ಬಿಸಿ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅವಾಗ ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಲಿ. ಜೊತೆಗೆ ಒಂದು 200 ಗ್ರಾಮಷ್ಟು ಎಣ್ಣೆ ಬಿಸಿ ಮಾಡಿ ಇಟ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ನಾನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದು, ಅಕ್ಕಿ ಹಸಿಟ್ಟು ಮತ್ತು ಉದ್ದಿನಬೇಳೆನೂ ಮಿಕ್ಸಿ ಜಾರಲ್ಲೇ ಪೌಡ್ರ್ ಮಾಡ್ಕೊಂಡಿದ್ದು ನಾನು. ನೋಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನೈಸಾಗಿ ಆಗುತ್ತೆ ಪೌಡ್ರು ಉದ್ದಿನಬೇಳೆನೂ ಮಿಕ್ಸಿ ಜಾರಲ್ಲೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 2 ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊಳ್ಳಿ. 1.5 ಸ್ಪೂನ್ ಅಜ್ವೈನ್ ಅಥವಾ ಓವಿನ ಕಾಳು ಅಂತ ಹೇಳ್ತಾರೆ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿ ನಿಮ್ಮ ಟೇಸ್ಟಿಗೆ ತಕ್ಕನಾಗ ಹಾಕ್ಕೊಳ್ಳಿ. ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅವಾಗ. ಅದಾದಮೇಲೆ ಕಾಯಿಸಿರೋ ಎಣ್ಣೆ ಹಾಕ್ಕೋಬೇಕು. ನಾನು ಆವಾಗಲೇ ಹೇಳಿದ್ದೆ ನಿಮಗೆ ಬಿಸಿ ಇಟ್ಕೊಳ್ಳಿ ಅಂತ. ನಾನು ಕಾಯಿಸಿರೋ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಫಸ್ಟು ಎಲ್ಲ ಮಿಕ್ಸ್ ಮಾಡ್ಕೊತೀನಿ, ಆಮೇಲೆ ನೀರು ಹಾಕ್ಕೊತೀನಿ. ಏನಂದರೆ ಮನೇಲೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಮಗೆ ಹೈಜೀನ್ ಇರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ನೋಡಿ ಈ ಥರ ಎಣ್ಣೆ ಹಾಕಿರೋದು ಈ ಥರ ಮಿಕ್ಸ್ ಮಾಡ್ಕೊಂಡು ಮೇಲೆ ನೀರು ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟೇ ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ಒಂದೇ ಸಲ ಹಾಕ್ಕೊಬೇಡಿ. ಮತ್ತು ಇದು ಕಲಸೋವಾಗ ನಮಗೆ ಸ್ವಲ್ಪ ಸ್ಟಿಕ್ಕಿ ಥರ ಅಂಟು ಥರ ಇದ್ದರೆ ಚಕ್ಲಿ ಚೆನ್ನಾಗಿ ಬರುತ್ತೆ, ಒಡ್ಕೊಳ್ಳಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗೆ ನಾದಬೇಕು ಹಸಿಟ್ಟು ಕಲಸಿದ್ಮೇಲೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ, ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಈ ಹದಕ್ಕೆ ಸಾಕು, ನೀರು ಹಾಕಲ್ಲ ಇನ್ನು. ಚೆನ್ನಾಗಿ ನಾದ್ಕೊಂಡು ಸಣ್ಣ ಉಂಡೆ ಮಾಡಿ ಇಟ್ಕೊತೀನಿ. ನಾನು ಬಟರ್ ಪೇಪರ್ ತೊಗೊಂಡು ಅದ್ರ ಮೇಲೆ ಚಕ್ಲಿ ಮಾಡ್ಕೊತಾ ಇದ್ದೀನಿ. ಆವಾಗ ಎಣ್ಣೆಗೆ ಫ್ರೈ ಮಾಡೋಕೆ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ. ಇದು ಫ್ರೈ ಮಾಡೋವಾಗ ನೀವು ಜಾಸ್ತಿ ಕಪ್ಪು ಫ್ರೈ ಮಾಡಬೇಡಿ. ಎಣ್ಣೆ ಕಾಯ್ದ್ಮೇಲೆ ಸ್ವಲ್ಪ ಸ್ಟವ್ ಸಣ್ಣ ಮಾಡ್ಕೊಂಬಿಟ್ಟು ಸಣ್ಣ ಉರಿಲೇ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಚಳಿಗಾಲಕ್ಕೆ ಕಾಫಿ ಜೊತೆಗೆ ಈ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಕೆಂಪಿಗೆ ಬೆಂದರೆ ಸಾಕು, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ, ಬ್ಲ್ಯಾಕ್ ಆಗಿಬಿಡುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿಯಾದ ಚಕ್ಲಿ ಸವಿಯಲು ಸಿದ್ಧ.